ಬಾಳು, ಜೀವನಕ್ಕಾಗಿ ಮೌಲ್ಯ, ನಗುವಿಗಾಗಿ ಸಂಗೀತ, ಲವಲವಿಕೆಗಾಗಿ ಸ್ನೇಹಿತರ ಬಳಗ. ಇಷ್ಟೆಲ್ಲ ಆನಂದವನ್ನು ಸವೆಯಲು ದುಃಖದಿಂದ ಬಂದೆವು, ದುಃಖದಿಂದಲೇ ಹೊರಟೆವು. ಬಂದಾಗಲೂ ದುಃಖ ಇತ್ತು, ಹೋಗುವಾಗ ಸಂತೋಷದಿಂದ ಹೋಗ್ತೀವಿ ಅನ್ನೋ ಒಂದು ಫೀಲಿಂಗ್ ಇತ್ತು. ಆದ್ರೂ ಕೂಡ ಇವಾಗ ನಾಳೆ ನೆನೆಸ್ಕೊಂಡ್ರೆ ಒಂಥರ ಭಯ ಆಗ್ತಾ ಇದೆ ನಮಗೆ. ಒಂದ್ ಯಾವುದೋ ದುಃಖದಿಂದ ನಾವು ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಆಗ್ತಾ ಇದೆ. ಆ ಫೀಲಿಂಗ್ ಅನ್ನ ನಾನು ಈ ವೇದಿಕೆಯ ನಮ್ಮ ಪಿಒ ಮೇಡಮ್ ಅವರ ಹತ್ರ ಹಾಗೂ ಎಲ್ಲ ಗಣ್ಯಮಾನ್ಯರ ಹತ್ರ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆಕ್ಚುಲಿ ನನಗೆ ಇವತ್ತು ಅನಿಸಿಕೆ ಹೇಳಕ್ಕ ಬೇಡ ಅಂತ ಅನ್ಕೊಂಡಿದ್ದೆ, ಬೇರೆದವ್ರು ಮಾತಾಡ್ಲಿ ಅಂತ ಬಯಸದೇ ಬಂದ ಭಾಗ್ಯ ಮತ್ತೆ ಅನಿಸಿಕೆ ನನಗೆ ಬಂದ್ಬಿಟ್ಟೈತ್ರಿ ಇವತ್ತು. ಆದ್ರೂ ಕೂಡ ಒಂದೆರಡು ಮಾತುಗಳಲ್ಲಿ ಮುಗಿಸ್ತೀನಿ. ಸರ್ ಹೇಳಿದ್ರು ಸಾಕಷ್ಟು ನಮ್ಮ ಕಷ್ಟಗಳಿದ್ದು ಎಲ್ಲ ಸಾಕಷ್ಟು ಒತ್ತಡ ವರ್ಗಗಳಿದ್ರು ಕೂಡ ಎರಡೆರಡು ಮೂರು ವಿಷಯಗಳನ್ನ ನಾವು ಬೋಧನೆ ಮಾಡುವ ಪರಿಸ್ಥಿತಿ ಇದ್ರೂ ಕೂಡ ಆ ಎಲ್ಲಾ ಕಷ್ಟಗಳನ್ನ, ಸಾಕಷ್ಟು ನಮ್ಮ ಜೀವನದಲ್ಲಿರುವ ಎಷ್ಟೋ ನೋವುಗಳನ್ನ, ಆ ಎಲ್ಲವನ್ನ ಕಳೆದ 5 ದಿನದಲ್ಲಿ ನಾವು ಯಾವುದನ್ನು ನೆನಪು ಮಾಡ್ಕೊಂಡಿಲ್ಲ. ಅಷ್ಟೊಂದು ಅದ್ಧೂರಿಯಾದ ಒಂದು ತರಬೇತಿ ಯಾವ್ದಾದ್ರು ನಡೆದೈತಂದ್ರ ಅದು ಈ ಸೇವಾದಳ. ನಿಜಕ್ಕೂ ನಾನು ಇವತ್ತು ಮುಂಜಾನೆ ಯಾರು ನಮಗೆ 5 ಗಂಟೆಗೆ ಎಚ್ಚರ ಮಾಡಲ್ಲ. ಪ್ರತಿಯೊಬ್ಬರಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಬಂದ್ಬಿಟ್ಟೈತಿ ಒಂದು ಫೀಲಿಂಗ್ಸ್. ಯಾರು ಯಾರನ್ನೂ ಎಚ್ಚರ ಮಾಡಲ್ಲ. ಆಟೋಮೆಟಿಕ್ ಆಗಿ ನಾವೇ ಹೇಳ್ತಾ ಇದ್ದೀವಿ. ಆ ನಮ್ಮದು ನಾವೇ ಹೇಳ್ತಾ ಇದ್ದೀವಿ ಅನ್ನೋ ಕಾರಣ ಏನಂತಂದ್ರ ಈ ಸೇವಾದಳದ ಮೌಲ್ಯಗಳನ್ನು ನಮ್ಮಲ್ಲಿ ಬಂದೀವಿ. ಅಷ್ಟೇ ಅಲ್ಲ, ನಮ್ಮ ಡೋನರ್ ಸರ್ ಅವರ ಒಂದು ಸಂಗೀತ ಕೇಳ್ತಾ ಇದ್ರ ಒಂದು ಕ್ಷಣ ನಾವು ಶಾಲೆಗೆ ಹೋಗಿ ಆ ಗೀತೆಗಳನ್ನ, ಮೈದಾನದಲ್ಲಿ ಅವರು ಮಾಡುವ ಮಾರ್ಚ್ ಪಾಸ್ಟ್, ಅವರು ನೀಡುವ ಕಮಾಂಡ್ಸ್ ಗಳನ್ನ ನಾವು ಯಾವಾಗ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅನ್ನುವ ಒಂದು ಕೌತುಕ, ಒಂದು ಕುತೂಹಲ, ಒಂದು ಕಾತರತೆ ನಮ್ಮಲ್ಲಿ ಅವರು ದಯಪಾಲಿಸಿದಾರ. ಸೊ ಜೋರಾಗಿ ಒಂದ್ಸರಿ ಅವ್ರಿಗೆ ನಾವು ಚಪ್ಪಾಳೆ ಮೂಲಕ ಧನ್ಯವಾದ. ಅದೇ ರೀತಿಗೆ ನಮಗೆಲ್ಲ ಯೋಗ ಅಂದ್ರೆ ಗೊತ್ತಿರಲಿಲ್ಲ. ಯಾವುದೋ ಒಂದು ವೇಲಿ ಮಾಡ್ತಾ ಇದ್ದೀವಿ. ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಗೊತ್ತಿರಲಿಲ್ಲ. ಉಸಿರಾಟ ನಿಯಂತ್ರಣ ಅಂದ್ರೆ ಗೊತ್ತಿರಲಿಲ್ಲ. ನಾವೆಲ್ಲ ಪುಸ್ತಕಗಳು ಓದ್ತಾ ಇದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಮುಂಜಾನೆ ಈ ಬಿಲ್ಡಿಂಗ್ ಮೇಲೆ ಹೋದಾಗ ನಗುವಿನಿಂದ ನಗಿಸ್ತಾ ಆ ನಗು ಮುಖದ ಮುಕ್ತ ಮನಸ್ಸಿನ ನಮ್ಮ ಗುರುಗಳು ಮಾಡುವ ಯೋಗಾಸನ, ನಮ್ಗೆ ಕಲಿಸುವ ಯೋಗ, ಅವರ ಕಲಿಸುವ ಯೋಗಾಸನ ನಮ್ಗೆ ಯೋಗವಾಗಿ ನಮ್ಮ ಜೀವನದಲ್ಲಿ ಬಂದೈತೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕರೀಂ ಸರ್ ಆಗಿರ್ಬೋದು ಹಾಗೂ ಮಾಲ್ದಾರ್ ಸರ್ ಆಗಿರ್ಬೋದು, ಯಾವತ್ತು ಎಷ್ಟು ಸರಳವಾಗಿ ನಮ್ಗೆ ಮಾತಾಡ್ತಾರೆ ಅಂತಂದ್ರ ನಾವು ಕೂಡ ಜೀವನದಲ್ಲಿ ಕಲಿಬೇಕಾಗಿದ್ದು ಇದೇ ಸರಳತೆ. ಎಷ್ಟು ಸರಳವಾಗಿ, ಎಷ್ಟು ಮೃದುವಾಗಿ ಮಾತಾಡ್ತಾರೆ ನಮ್ಮ ಜೊತೆ ಅಂದ್ರ, ಯಾವ ಪುಸ್ತಕ 10 ಪುಸ್ತಕಗಳನ್ನು ಓದಿದ್ರು ನೀವು ಕೂಡ ಆ ಸರಳತೆ, ಆ ವಿನಯತೆ, ಆ ನಮ್ರತೆ, ಆ ಜ್ಞಾನ, ಆ ಪರಿಜ್ಞಾನ ನಮಗೆ ಬರಲ್ಲ. ನಮ್ಮ ಇಂಥ ಗುರು ಬಳಗದ ಜೊತೆ ನಾವು ಕಳೆದ್ರ ಆ ಕ್ಷಣದಿಂದನೇ ಅವರಲ್ಲಿರುವ ಮೌಲ್ಯಗಳು ನಮ್ಮ ಬಾಳಲ್ಲಿ ಬರ್ತಾವ. ನಾವು ಮುಂದಿನ ದಿನಮಾನಗಳಲ್ಲಿ ಅವರಂತ ವ್ಯಕ್ತಿಗಳು ಆಗಲು ಸಾಧ್ಯ ಅಂತ ಹೇಳ್ತಾ, ನಿಜಕ್ಕೂ ಈ ಒಂದು ಸೇವಾದಳ ಸಾರ್ಥಕತೆಯನ್ನು ಮೆರೆದೈತ್ರಿ. ನಮ್ಮೆಲ್ಲರ ಜೀವನದಲ್ಲಿ ಒಂದು ಯೋಗ್ಯತಾ ಮನೋಭಾವ, ಒಂದು ಗುಣ, ಒಂದು ಮೌಲ್ಯವನ್ನ ತಂದುಕೊಟ್ಟೈತೆ ಅಂತ ಹೇಳ್ತಾ, ಈ ಶಿಬಿರ ನಿಜಕ್ಕೂ 100ಕ್ಕೆ 100 ಯಶಸ್ವಿ ಆಗೈತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.